ದೇವನಗಳ್ಳಿಯಿಂದ ಹೊಸದಾದ ಲಿಂಗೇಗೌಡರು ಗರಡಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಟ್ಟಿ ತಂದು ಎಲ್ಲ ಗರಡಿಗೂ 6 ಗರಡಿನೂ ಮಟ್ಟಿ ತಂದು ಅವತ್ತೆಲ್ಲ ಒಟ್ಟಾಗಿ ತಂದು ಇವಾಗ ಆಗಲೇ ಪೈಲ್ವಾನ್ ಬಸವನ ಗರಡಿ ಪೂಜೆ ಆಯಿತು. ಅದಾದಮೇಲೆ 2ನೇ ಕ್ರಾಸು ಹೊಸಪೇಟೆ ಗರಡಿ ಪೂಜೆ ಆಯಿತು. ಈಗ 3ನೇದು ನಮ್ದು ಆಗ್ತಾ ಇದೆ. ಭಾನುವಾರ ಮಟ್ಟೆ ಗರಡಿ ಪೂಜೆ ಆಗುತ್ತೆ. ಈಗ ಎಲ್ಲ ಗರಡಿಯಿಂದನೂ ಪ್ರತಿ ವರ್ಷನೂ ಇವಾಗ ನಮ್ಮ ಮನಂತಮ್ಮ ಕಾಳಮ್ಮ ಸೇವಾ ಸಮಿತಿಯ ಚೌಟ್ರಿಯಿಂದ ಎಲ್ಲ ಗಡಿಗೂ ಸಹಾಯ ಮಾಡ್ತಾ ಇದ್ದಾರೆ. ಅವ್ರ ಮುಖಾಂತರ ಹೋದ ವರ್ಷದಿಂದ ಈಗ ಮಟ್ಟಿ ಪೂಜೆ ಎಲ್ಲ ಗಡಿಲೂ ಸುಮಾರು ವರ್ಷ ಮಟ್ಟಿ ಪೂಜೆ ನಿಲ್ಲಿಸ್ಬಿಟ್ಟಿದ್ರು. ಆಲೇ ಸುಮಾರು ಒಂದು 10 ವರ್ಷ ಆಗಿತ್ತು ಪೂಜೆ ಮಾಡಿ. ಈಗ ತಿರ್ಗಾ ಚಾಲನೆ ಆಗಿದೆ. ಇನ್ನು ಮುಂದೆ ಈ ಗರಡಿಗಳು ಪ್ರತಿ ವರ್ಷ ಮಟ್ಟಿ ಪೂಜೆ ನಡೀತಾ ಇದೆ. ಈಗ ಎಲ್ಲ ಗರಡಿಗೂ ಹಿಂದೆ ನಾವೇನು ಸಂಪ್ರದಾಯವಾಗಿ ಹಿಂದೆ ಪೈಲ್ವಾನ್ರುಗಳು ಹಳೆ ಪೈಲ್ವಾನ್ ಬಸವಯ್ಯನವರು, ನಿಂಗೇಗೌಡರು, ಉಸ್ತಾದ್ರು ಎಲ್ಲ ಗರಡಿಯವರು ಏನು ಪೂಜೆ ಮಾಡ್ಕೊಂಡು ಈ ಮಟ್ಟಿನ ಕನೆಗುಣಕೊಪ್ಪಲು ಮಟ್ಟಿ ಪುಸ್ತಕ ಅಂತ ಅಂದರೆ ಇಡೀ ಕರ್ನಾಟಕಕ್ಕೆ ಹೆಸರುವಾಸಿಕೊಂಡ ಕನೆಗುಣಕೊಪ್ಪಲು ಪೈಲ್ವಾನ್ ಬಸವಯ್ಯನವರು. ಹಿಂದೆ ಯಾವ್ದಾರ ಕುಸ್ತಿ ನಡಿಬೇಕಾದ ಸಂದರ್ಭದಲ್ಲಿ ನಾವು ದೊಡ್ಡ ಮೈದಾನದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ ಕುಸ್ತಿ ನಡಿಬೇಕಾದ್ರೆ ಅವತ್ತು ಎಲ್ಲ ಸುಮಾರು ಹೆಚ್ಚು ಕಡಿಮೆ 1 ಲಕ್ಷಾಂತರ ಜನ ಸೇರಿ ಆ ಕುಸ್ತಿ ನೋಡಿಕೆ ಭಾರಿ ಯಾವುದೇ ಎಂಥ ಫಿಲಮ್ಗಳು ಬಂದರೂ ಫಿಲಮ್ಗಳು ನೋಡಿಕ್ಕೆ ಹೋಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಕುಸ್ತಿನ ನೋಡಿಕ್ಕೆ ಹೋಗ್ತಿದ್ರು. ಅಂಥ ಕಲೆ ಇತ್ತು. ಕನೆಗುಣಕೊಪ್ಪಲು ಪೈಲ್ವಾನ್ರು ಒಂದು ಹಿಂದೆ ಯಾವುದೇ ವ್ಯವಸಾಯ ಮಾಡ್ಕೊಂಬಂದ್ರೆ ಗರಡಿ ಮನೆ ನಾಟಕ ಅದು ಬಿಟ್ರೆ ಯಾವುದೇ ಕಾರ್ಯಕ್ರಮಗಳನ್ನೂ ನೋಡ್ತಿದ್ದಿಲ್ಲ. ಗರಡಿ ಮನೆ ನಾಟಕ ಕುಸ್ತಿ ಇವೆರಡೇನೆ ನಡ್ಸ್ಕೊಬತ್ತಿದ್ರು. ಅದು ಹಿರಿಯವ್ರು ಏನು ನಡ್ಸ್ಕೊಂಡ್ಬಂದಿದ್ರು ಅದೇ ರೀತಿ ನಾವು ಈಗ ಮುಂದೆನೇ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆದಿಶಕ್ತಿ ಬನಂತಮ್ಮ ಚಾಮುಂಡಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪ್ರಥಮವಾಗಿ ಹಬ್ಬ ಆಚರಿಸೋದು ನಮ್ಮ ಕನ್ನೆಗುಣಕೊಪ್ಪಲಿಂದ ಪ್ರಾರಂಭ ಆಗ್ತಾ ಇದೆ. ಯಾಕೆಂದರೆ ನಾವು ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದಿಂದ ಮಟ್ಟಿ ತಂದು ಪೂಜೆ ಮಾಡಿ ಈ ದಿನದಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು ಖುಷಿ ಏನಂದರೆ ಯಾವಾಗ ನಮ್ಮ ಕನ್ನೆಗುಣಕೊಪ್ಪಲಲ್ಲಿ ಮಟ್ಟಿ ಪೂಜೆ ಆರಂಭವಾಯಿತು, ಈಗ ನಮ್ಮ ಹಳೆ ಏರಿಯಾಗಳಾದ ಮಂಚೆಗುಣಕೊಪ್ಪಲು ಇರ್ಬೋದು, ಬೋಗಾದಿ ಇರ್ಬೋದು, ಕುಂಬಾರಕೊಪ್ಪಲು ಇರ್ಬೋದು, ಎಲ್ಲ ಪಡವರಳ್ಳಿ ಇರ್ಬೋದು, ಅನೇಕ ಸ್ನೇಹಿತರು ಕೇಳ್ತಾ ಇದ್ದಾರೆ ನಾವು ಮಟ್ಟಿ ಪೂಜೆ ಮಾಡ್ತೀವಿ ಅಂತ ಸಹಕಾರ ಕೊಡ್ತಾ ಇದ್ದಾರೆ. ಇದು ರೀತಿ ನಮಗೆಲ್ಲ ನಮ್ಮ ಯುವಕರು ಮಿತ್ರರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮೆಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಲಂಕಾರ ಮಾಡಿ ನಾವೆಲ್ಲ ಯುವಕರು ಸೇರ್ಬೇಕು. ಅದನ್ನು ನಾವು ಮನವಿ ಮಾಡ್ತಾ ಇದೀವಿ. ಈ ಮೊದಲನೇದ ವಿಜಯದಶಮಿ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಂದ್ರೆ ಕನ್ನೆಗುಣಕೊಪ್ಪಲಿಂದ ಅಂತ ಹೇಳ್ಕೋಬೇಕು. ನಾವು ಒಂದು ಹೆಮ್ಮೆ ಇದೆ. ಯಾಕೆಂದ್ರೆ ಹಿರಿಯರು ಪೂರ್ವಜರು ಆ ಕಾಲದಲ್ಲಿ ಹಾಕೊಟ್ಟಂತ ಅವ್ರ ನಡೆ ನುಡಿಗಳು ಇವತ್ತು ನಾವು ಅದನ್ನು ಪಾಲಿಸ್ಕೊಳ್ತಾ ಇದೀವಿ. ನಾವು ಹಿಂದೆ ಏನು ಇವರು ಹೇಳ್ಕೊಟ್ಟಿದ್ರು ಪ್ರತಿ ಗ್ರಾಮದ ಹಬ್ಬಗಳಿರ್ಬೋದು, ಆ ಹಬ್ಬಗಳ ಪ್ರಕಾರನೇ ನಮಗೆ ಶ್ರಾವಣ ಮಾಸದಲ್ಲಿ ನಮ್ಮ ಗ್ರಾಮ ದೇವತೆ ಹಬ್ಬಗಳು ಬರ್ತವೆ. ಅದರಲ್ಲಿ ಮೊದಲನೇದಾಗಿ ಈಶ್ವರನ ಪೂಜೆ, 2ನೇದು ಕಾಳಮ್ಮನ ಪೂಜೆ, 3ನೇದು ಬನಂತಮ್ಮನ ಪೂಜೆ, ನೆಕ್ಸ್ಟ್ ಸಿದ್ದಪ್ಪಾಜಿ ಪೂಜೆ, ನೆಕ್ಸ್ಟ್ ಚಾಮುಂಡಮ್ಮ ಅಮ್ಮ ಹಬ್ಬ ಆಗ್ತದೆ. ಅದಾದ ತಕ್ಷಣ ಶ್ರಾವಣ ಮಾಸ ಶುರುವಾಗುತ್ತೆ. ಈ ಶ್ರಾವಣ ಮಾಸದಲ್ಲಿ ನಮ್ಮೆಲ್ಲ ಹೊರಗಡೆಯಿಂದ ಪೈಲ್ವಾನ್ಗಳು ಹುಬ್ಬಳ್ಳಿ ಧಾರವಾಡದೆಲ್ಲ ಬಂದು ಈ ಗರಡಿಲಿ ಗುದ್ದಾಟ ಮಾಡೋರು ಅಂತ ನಮ್ಮ ಹಿರಿಯರೆಲ್ಲ ನಮಗೆ ಹೇಳ್ತಾರೆ. ಅದೇ ರೀತಿ ನಾವು ಪ್ರತಿ ವರ್ಷ ಕಳೆದ ವರ್ಷದಿಂದ ನಮ್ಮ ಬನಂತಮ್ಮ ಕಾಳಮ್ಮ ಚಾರಿಟಬಲ್ ಟ್ರಸ್ಟ್ ಅವರಿಂದ ನಮಗೆ ಉತ್ತೇಜನ ಕೊಟ್ಟು ಯುವಕರುಗಳಿಗೆ ಸಹಾಯ ಮಾಡ್ರಪ್ಪ ಅದೆಲ್ಲ ಅಂತ ಹೇಳಿದ್ಮೇಲೆ ನಾವು ಎಲ್ಲ ನಮ್ಮ ಹುಡುಗರು ಯುವಕರ ತಂಡಗಳು ಚಿಕ್ಕ ಹುಡುಗರು ಹಿಡ್ಕೊಂಡು ಇದನ್ನೊಂದು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಎಲ್ಲ ನಗರದಲ್ಲೂ ಮಾಡಲಿ, ಪೈಲ್ವಾನ್ಗಳು ಬೆಳೀಲಿ, ಇನ್ನೂ ಯುವಕರಿಗೂ ಹೆಚ್ಚಾಗಲಿ. ಅದಕ್ಕೆ ಸರ್ಕಾರ ಈ ಮಟ್ಟದಲ್ಲಿ ನಮ್ಮ ಎಲ್ಲ ಗರಡಿ ಹೊತ್ತರಿಗೂ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೋರ್ಕೊತೀವಿ.